ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೊಂದು ತಾಯಿ ಡ್ರಾಮಾ. ಇದು ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ, ಕಾಮಿಡಿ ಸೀನ್ಸ್ ಎಲ್ಲನೂ ಇದೆ. ಸೊ ಹಳೆ ಡ್ರಾಮಾನೇ ನೆಟ್ಟಿಗೆ ಆಗ್ತಿಲ್ಲ, ಇದನ್ನು ಹಾಕ್ತೀರಾ ಅಂತ ಹೇಳಿ ಮೈಂಡ್ ಸೆಟಲ್ಲಿ ಬರ್ಬೋದು, ಬಟ್ ಹಾಕ್ತೀನಿ. ಸೊ ನನ್ನ ಚಾನಲ್ನ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ. ಬನ್ನಿ ಡ್ರಾಮಾ ಒಳಗಡೆ ಹೋಗೋಣ. ಸ್ಟಾರ್ಟಿಂಗ್ ಸೀನಲ್ಲೇ ಹೀರೋಯಿನ್ನ ತೋರಿಸ್ತಾರೆ. ಇವಳ ನೇಮ್ ಬಂದು ಶಂಕೈ. ಇವಳ ಅಮ್ಮ ಒಂದು ಕ್ಯಾಟ್ರಿಂಗ್ ಸರ್ವಿಸ್ ಇಟ್ಕೊಂಡು ನಡೆಸ್ತಾ ಇದ್ದಾರೆ. ಇವರ ಅಪ್ಪ ಒಂದು ಕಂಪ್ನೀಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಥರ ಇವ್ರ ಲೈಫಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಖುಷಿಯಾಗೇ ಇದ್ದಾರೆ. ಇವಾಗ ಕಾಲೇಜ್ಗೆ ಜಾಯ್ನ್ ಆಗಿದ್ದಾಳೆ. ಡಿಫ್ರೆಂಟಾಗಿ ನ್ಯೂಟ್ರಿಷನ್ ಅನ್ನೋ ಗ್ರೂಪ್ನ ತಗೊಂಡಿದ್ದಾಳೆ. ಇದೇ ಕಾಲೇಜಲ್ಲೇ ಶಂಕೈನ ಚೈಲ್ಡ್ಹುಡ್ ಫ್ರೆಂಡ್ ಜಾಯ್ನ್ ಆಗಿದ್ದಾನೆ. ಇಬ್ಬರು ಚಿಕ್ಕ ವಯಸ್ಸಿಂದನೂ ಬೆಸ್ಟ್ ಫ್ರೆಂಡ್ಸ್. ಇವರು ಜಾಯ್ನ್ ಆಗಿರೋ ಫಸ್ಟ್ ಡೇನೇ ಫೇಮಸ್ ಆಗಿರೋ ಪರ್ಸನ್ ಬಂದು ವೆಲ್ಕಮ್ ಮಾಡ್ತಾ ಇದ್ದಾರೆ. ಶಂಕೈಗೆ ಇವಳು ಕಾಲೇಜ್ನ ನೆನೆಸ್ಕೊಂಡ್ರೆ ಹೆಮ್ಮೆ ಪಡ್ತಾ ನಡೆದಿರೋದನ್ನ ಹಾಗೆ ಫೋಟೋನ ತೆಗಿತಾ ಇದ್ದಾಳೆ. ಎಲ್ಲ ಮುಗಿದ್ಮೇಲೆ ಸ್ಟೂಡೆಂಟ್ಸ್ ಹೊರಗಡೆ ಹೋದರೆ ಅಷ್ಟು ಜನ ಇದ್ದಾರೆ. ಏನಾಯಿತು ಅಂತ ಗೊತ್ತಿಲ್ಲದೆ ಸುತ್ತ ಇರೋ ಹುಡುಗಿರೆಲ್ಲ ಅಲ್ಲಿ ಬರೋ 4 ಬಾಯ್ಸ್ನ ಫೋಟೋ ತೆಗಿಯೋಕ್ಕೆ ಇಷ್ಟೊಂದು ಪೈಪೋಟಿ. ಶಂಕೈನ ಕೆಳಗಡೆನೇ ತಳ್ಳಿಬಿಟ್ಟು ಅವಳ ಮೊಬೈಲು ಕೆಳಗಡೆ ಬೀಳುತ್ತೆ. ಅದನ್ನ ತೆಗಿಯೋಣ ಅಂತ ಹೋದರೆ ಗ್ರೀನ್ ಕಲರ್ ಶೂ ಹಾಕಿರೋ ಒಬ್ಬ ಹುಡುಗ ಆ ಮೊಬೈಲ್ನ ಡಿಸ್ಪ್ಲೇ ತುಳಿದು ಹೊಡೆದಾಕಿ ಅಲ್ಲಿಂದ ಹೋಗ್ತಾನೆ. ಡಿಸ್ಪ್ಲೇ ಹೋಗಿರೋ ಮೊಬೈಲ್ ನೋಡಿದ್ದೆ ಶಂಕೈಗೆ ಸಖತ್ ಗಾಂಡಾಗುತ್ತೆ. ಇದನ್ನ ಹೊಡೆದಕ್ಕೆ ಹೋಗ್ತಿರೋ ಆ ಹುಡುಗನ ಹತ್ರ ಪ್ರಾಬ್ಲಮ್ ಮಾಡ್ತೀನಿ ಎಂದು ಅಲ್ಲಿಗೆ ಬಂದು ಗೆಸ್ಟ್ ಹತ್ರ ಪ್ರಾಬ್ಲಮ್ ಮಾಡ್ತಾಳೆ. ಅದ್ರ ಮೇಲೆ ಹೋದರೆ ಹೋಗಲಿ ಅಂತ ಬಾಡಿಗಾರ್ಡ್ ಅವರಿಗೆ ವಾರ್ನ್ ಕೊಟ್ಟು ಶಂಕೈನ ಹೊರಗಡೆ ಕಳಿಸ್ತಾರೆ. ಈ ಇನ್ಸಿಡೆಂಟ್ ನಡೆದ ಮೇಲೆ ಕಾಲೇಜಲ್ಲಿ ಇರೋ ಎಲ್ಲ ಶಂಕೈನ ಹಿಡ್ಕೊಂಡು ಕಾಮಿಡಿ ಮಾಡೋದು ಒಂದು ಕೆಲಸ ಥರ ಮಾಡ್ತಾ ಇದ್ದಾರೆ. ಆದರೆ ಇವಳಿಗೆ ಇದ್ರ ಬಗ್ಗೆ ಎಲ್ಲ ಚಿಂತೆ ಇಲ್ಲ. ಮೊಬೈಲ್ನ ಡ್ಯಾಮೇಜ್ ಮಾಡಿರೋ ಹುಡುಗನ್ನ ಕಂಡು ಹಿಡಿದು ಡಿಸ್ಪ್ಲೇ ಸರಿ ಮಾಡಿಸಿ ಮೊಬೈಲ್ ಇಸ್ಕೋಬೇಕು ಅನ್ನೋದೇ ಇವಳ ಮೈಂಡಲ್ಲಿ ಓಡ್ತಾ ಇರೋದು. ಇದೇ ಟೈಮ್ಗೆ ಶಂಕೈ ಹತ್ರ ಈ ಹುಡುಗಿ ಮಾತಾಡ್ತಾ ಇದ್ದಾಳೆ. ಶಂಕೈ ಹತ್ರ ಮಾತಾಡ್ತಿರೋ ಹುಡುಗಿ ನೇಮ್ ಬಂದು ಜೆನ್. ಈ ಕಾಲೇಜ್ ಬಗ್ಗೆ ತಿಳ್ಕೊಬೇಕಾಗಿರೋದು ಕೆಲವೊಂದು ಮುಖ್ಯವಾದ ವಿಷಯ ಇದೆ. ಲೆಕ್ಚರ್ ಮುಗಿಸ್ಕೊಂಡು ನೀನು ಹೊರಗಡೆ ಬರುವಾಗ ಆ ಬಾಯ್ಸ್ ಫೋಟೋ ತೆಗಿಯೋಕ್ಕೆ ಅಷ್ಟು ಜನ ಹೊಡೆದಾಡ್ತಿದ್ರು ಅಲ್ವಾ, ಆ ಹುಡುಗರನ್ನ F4 ಅಂತ ಹೇಳ್ತಾರೆ. ಅದನ್ನೇ ಅವರೇ ಗ್ರೂಪ್ ನೇಮ್. ಇದರಲ್ಲಿ ಟೋಟಲ್ 4 ಜನ ಇದ್ದಾರೆ. ಅದರಲ್ಲಿ ಒಂದೊಂದು ಕ್ಯಾರೆಕ್ಟರನ್ನು ನೋಡೋಣ. ಫಸ್ಟ್ ನೋಡ್ತಿರೋ ಹುಡುಗ, ಇವನ ನೇಮ್ ಮೀಜೋ. ಆರ್ಟ್ಸ್ ಲಿಟ್ರೇಚರ್ ಸ್ಟೋರಿ ಓದೋದ್ರಲ್ಲಿ ಸಖತ್ ಇಂಟ್ರೆಸ್ಟ್. ಇವನಿಗೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳೋದು ಈಸಿ ಆದ ಕೆಲಸ. ಅದು ನಂಬರ್ ಆಗಿದ್ರೂ ಸರಿ, ಅದನ್ನ ಈಸಿಯಾಗಿ ಮೆಮೊರೀಸಲ್ಲಿ ಇರುತ್ತೆ. ಯಾರಾದರೂ ಬೇಜಾರಲ್ಲಿದ್ದರೆ ಸಾಕು, ಹಾಗೆ ಕಾಮಿಡಿ ಮಾಡಿ ಅವ್ರನ್ನ ಚೆನ್ನಾಗಿ ನಗಿಸ್ಬಿಡ್ತಾನೆ. ಸುತ್ತ ಇರೋರ ಹತ್ರ ಚೆನ್ನಾಗೇ ಇದ್ದಾನೆ. ಎರಡನೇನು ಯಾನ್. ಇವನು ಸ್ವಲ್ಪ ವಿಚಿತ್ರವಾಗಿರೋನು. ಇವನು ಸುತ್ತ ಏನು ನಡೀತಾ ಇದೆ ಅಂತ ಅಬ್ಸರ್ವ್ ಮಾಡ್ತಾನೆ. ಮೈಂಡ್ ಗೇಮ್ ಆಡೋದು ಮತ್ತೊಬ್ಬರ ಹತ್ರ ಈಸಿಯಾಗಿ ಕಂಟ್ರೋಲ್ ಮಾಡಿ ಇವನಿಗೆ ಏನು ಬೇಕೋ ಅದನ್ನ ಮಾಡಿಸ್ತಾನೆ. ಇವರಿಂದನೇ ಯಾನ್ ಎಲ್ಲ ವಿಷಯದಲ್ಲೂ ಇಂಟೆಲಿಜೆಂಟ್. ಮೂರನೇನು ಲೀ. ಇವನು ತುಂಬ ಒಳ್ಳೆ ಟೈಪ್, ಸೈಲೆಂಟ್ ಆದ ಕ್ಯಾರೆಕ್ಟರು. ಇವನಿಗೆ ಮ್ಯೂಸಿಕ್ ಅಂದರೆ ಇಷ್ಟ. ಇವನ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಈ F4 ಗ್ರೂಪಲ್ಲಿ ಲಾಸ್ಟಾಗಿ ನೋಡ್ತಾ ಇರೋದು ನೇಮ್ ಬಂದು ಸಿ. ಈ ಸಿನೇ ಈ ಗ್ರೂಪ್ಗೆ ಲೀಡರ್. ಸ್ವಲ್ಪ ರೂಡಾದ ಕ್ಯಾರೆಕ್ಟ್ರು, ಆದರೆ ಇವನು ಮಾಡೋದು ಸರಿಯಾಗೇ ಇರುತ್ತೆ. ಫೈನಾನ್ಸ್ ಸಂಬಂಧಪಟ್ಟ ಟಾಪಿಕಲ್ಲಿ ಇವನಿಗೆ ಸಖತ್ ಇಂಟ್ರೆಸ್ಟು. ಇವಾಗ ಕಾಲೇಜ್ ಓದ್ತಾ ಇದ್ದಾನೆ, ಆದರೂ ಇವನು ನಾಲೆಡ್ಜ್ನ ಹಿಡ್ಕೊಂಡು ಅವನಾಗೆ ಒಂದು ಕೆಲಸ ಮಾಡಿಕೊಂಡು ಸಖತ್ತಾಗಿ ಅರ್ನ್ ಮಾಡ್ತಾ ಇದ್ದಾನೆ. 4 ಜನನೂ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ. 4 ಜನನೂ ಕ್ಲೋಸ್ ಫ್ರೆಂಡ್ಸ್. ಇವ್ರ ನಡುವೆ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದೇ ಇಲ್ಲ. ಇಷ್ಟು ಟ್ಯಾಲೆಂಟ್ ಆಗಿರೋದ್ರಿಂದ ಕಾಲೇಜಲ್ಲಿ ಇರೋ ತುಂಬ ಹುಡುಗಿರು ಇವರಿಗೆ ಫ್ಯಾನ್ಸ್ ಆಗಿದ್ದಾರೆ. ಈ F4ಗೆ ಸೇರಿರೋ ಯಾರನ್ನಾದರೂ ಕಾಂಪಿಟೇಟರ್ ಆಗಿ ಅಂದ್ಕೊಂಡ್ರೆ ಅವರಿಗೆ ಜೋಕರ್ ಕಾರ್ಡನ್ನ ಕೊಡ್ತಾರೆ. ಇದುವರೆಗೂ ತುಂಬ ಜನದ ಹತ್ರ ಜೋಕರ್ ಕಾರ್ಡನ್ನ ಕೊಟ್ಟಿದ್ದಾರೆ. ಆದರೆ F4 ಗ್ರೂಪ್ಗೆ ಸೇರಿರೋರನ್ನ ಯಾರೂ ಬೀಟ್ ಮಾಡಿಲ್ಲ. ಇಷ್ಟೊತ್ತು ಅವ್ರ ಬಗ್ಗೆ ಗೆತ್ತಾಗಿ ಹೇಳ್ತಾ ಇರೋ ಕಥೆನ ಕೇಳಿದ್ಮೇಲೂ ಶಂಕೈ ಆ ಗ್ರೂಪಲ್ಲಿರೋ ಹುಡುಗರನ್ನ ನೋಡಿ ಹೆದರೋ ಹಾಗಿಲ್ಲ. ಅವಳಿಗೆ ಅವಳ ಮೊಬೈಲ್ನ ಸರಿ ಮಾಡಿಸ್ಬೇಕು. ಸ್ಟ್ರೈಟಾಗಿ
ಉಡ್ಕೊಂಡು ಗ್ರೀನ್ ಕಲರು ಶೂ ಹಾಕಿರೋ ಹುಡುಗನ ಹತ್ರ ಪ್ರಾಬ್ಲಮ್ ಮಾಡೋಕ್ಕೆ ಹೋಗಿದ್ದಾಳೆ. ಅದು ಬೇರೆ ಯಾರೂ ಅಲ್ಲ, ಅದು ಗ್ರೂಪ್ ಲೀಡರ್ ಸೀನೆ. ಅವನ ಹತ್ರ ಪ್ರಾಬ್ಲಮ್ನ ಸ್ಟಾರ್ಟ್ ಆಗುತ್ತೆ. ನನ್ನ ಮೊಬೈಲ್ ಈ ಥರ ಹೊಡೆದೋಗಿರೋದಕ್ಕೆ ನೀನೇ ಕಾರಣ, ಮರ್ಯಾದೆಯಿಂದ ನನ್ನ ಮೊಬೈಲ್ನ ಸರಿ ಮಾಡಿಸ್ಕೊಡು, ಇಲ್ಲ ಅಂದರೆ ಇಲ್ಲಿ ನಡೆಯೋದು ಬೇರೆ ಅಂತ ಶಂಕೈ ಮಾತಾಡ್ತಾ ಇದ್ದಾಳೆ. ಆದರೆ ಅವನ ಪಾಡಿಗೆ ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ಡೇ ಫ್ರೆಂಡ್ ಒಬ್ಬರು ಇದ್ದಾರೆ ಅಲ್ವಾ, ಆ ಹುಡುಗಿಗೆ ಇವತ್ತು ಬರ್ಡೇ. ಅವರಿಗಾಗಿ ಕೇಕ್ನೆಲ್ಲ ತಗೊಬಂದು ಇಬ್ಬರು ಒಂದೊಂದು ಜಾಗದಲ್ಲಿ ನಿಂತ್ಕೊಂಡು ಅಂದರೆ ಕೇಕ್ನ ತೊಗೊಂಬಂದು ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಒಂದೊಂದು ಜಾಗದಲ್ಲಿ ನಿಂತ್ಕೊಂಡು ಫೋಟೋಸ್ನ ತೆಗಿತಾ ಇದ್ದಾರೆ. ಸ್ಟೆಪ್ಸ್ ಮೇಲೆ ನಿಂತ್ಕೊಂಡು ಸೆಲ್ಫಿ ತೆಗಿತೀನಿ ಅಂದು ಹಾಗೆ ಸ್ಲಿಪ್ಪಾಗಿ ಕೆಳಗಡೆ ಬೀಳುವಾಗ ಶಂಕೈ ಫ್ರೆಂಡ್ ಕೈಯಲ್ಲಿ ಹಿಡ್ಕೊಂಡಿರೋ ಕೇಕು ಹಾರ್ಕೊಂಡು ಹೋಗಿ ಹಾಗೆ ಫೇಸಲ್ಲಿ ಲ್ಯಾಂಡ್ ಆಗುತ್ತೆ. ಈ ನಡೆದಿರೋದ್ರಿಂದ ಈ ಹುಡುಗಿನೂ ಬಂದು ಸಾರಿ ಕೇಳ್ತಾಳೆ. ಆದರೆ ಆ ಗ್ರೂಪಲ್ಲಿರೋ ಹುಡುಗರ ಮುಂದೆ ಸಿಗೆ ಅವಮಾನ ಆಗಿದೆ. ಅದರಿಂದ ಅವಳನ್ನ ತಳ್ಳಿ ಕೋಪದಲ್ಲಿ ರೂಡಾಗಿ ಮಾತಾಡ್ತಾನೆ. ಶಂಕೈ ಅವಳ ಫ್ರೆಂಡ್ಗೆ ಸಪೋರ್ಟ್ ಮಾಡಿ ಮಾತಾಡೋಣ ಅಂತ ನೋಡಿದ್ರೆ ಅವಳನ್ನು ಎಳೆದು ಗುರಾಯಿಸಿ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಡೇ ಕಾಲೇಜ್ಗೆ ಯಾವಾಗಿನಂತೆ ಬಂದಿರೋ ಶಂಕೈ ಅವಳು ಲಾಕ್ ಓಪನ್ ಮಾಡಿ ನೋಡಿದ್ರೆ ಹಾಗೆ ಶಾಕ್ ಆಗಿ ನಿಂತಿದ್ದಾಳೆ. ಒಳಗಡೆ ಏನಿದೆ ಅಂತ ನೋಡಿದ್ರೆ ಜೋಕರ್ ಕಾರ್ಡ್. ಈ ಕೆಲಸ F4 ಗ್ರೂಪ್ಗೆ ಸೇರಿರೋ ಸೀನೆ ಮಾಡಿರೋದು ಅಂತ ಗೊತ್ತಾಗುತ್ತೆ. ಆದರೆ ಬಿಲ್ಡಿಂಗ್ನ ಟಾಪ್ ಫ್ಲೋರ್ಗೆ ಹೋಗಿ ಇವಳು ಕೋಪನ್ ಹೆಂಗೆ ತೋರಿಸೋದು ಅಂತ ಗೊತ್ತಾಗದೆ ಆ F4 ಗ್ರೂಪಲ್ಲಿ ಆದರೂ ಸರಿ ಅದರಲ್ಲಿ ಇರೋ ಮೆಂಬರ್ಸ್ನ ಡ್ಯಾಮೇಜ್ ಮಾಡೋ ಥರ ಕೂಗ್ತಾ ಇದ್ದಾಳೆ. ಎಲ್ಲ ಮಾತಾಡಿ ಮುಗಿಸಿ ಸೈಲೆಂಟಾಗಿ ಅಲ್ಲಿಂದ ಹೋಗೋಣ ಅಂತ ನೋಡಿದ್ರೆ ಇವಳು ಹಿಂದೆ ಒಬ್ಬ ಹುಡುಗ ಇದ್ದಾನೆ. ಇವನು ಆ F4 ಗ್ರೂಪ್ಗೆ ಸೇರಿದವನು. ಅವನು ಡೈರೆಕ್ಟಾಗಿ ಎದ್ದು ಬಂದು, ಇಲ್ಲಿ ನೋಡು, ನೀನೇಗಿನ್ನ ಹಿಂಗೆ ಕೂಗ್ತಾ ಇದೆಯಾ, ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಮತ್ತು ಪ್ರಾಬ್ಲಮ್ ಇಲ್ಲ. ನಿನಗೆ ಆ ಜೋಕರ್ ಕಾರ್ಡ್ ಬಂದಿದೆ ಅಂತ ಸುಮ್ಮನೆ ಈ ಥರ ಬೈತಾ ಇದೆಯಾ, ನಿನಗೆ ಇದೆಲ್ಲ ಬೇಡ ಅಂದರೆ ಅವಾಯ್ಡ್ ಮಾಡು ಅಂತ ಶಂಕೈಗೆ ಅಡ್ವೈಸ್ ಮಾಡಿ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಸ್ವಲ್ಪ ಟೈಮ್ ಆದಮೇಲೆ ಶಂಕೈ ಅಮ್ಮ ಒಂದು ಕ್ಯಾಟ್ರಿಂಗ್ ಸರ್ವಿಸ್ ತಾನೇ ಮಾಡ್ತಾ ಇರೋದು. ಆ ಫುಡ್ನ ಡೆಲಿವರಿ ಮಾಡೋದಕ್ಕೆ ಶಂಕೈಗೆ ಒಂದು ಪ್ಲೇಸ್ಗೆ ಹೋಗಿದ್ದಾಳೆ. ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಇವಳು ಬಂದಿರೋದು ಸಿ ಇರೋ ಪ್ಲೇಸ್ಗೆ. ಅವನೇ ಆರ್ಡ್ರ್ ಮಾಡಿದ್ದಾನೆ. ಆ ಬಾಕ್ಸ್ನ ಓಪನ್ ಮಾಡಿ ಅದರಲ್ಲಿರೋ ಫುಡ್ನ ನೋಡಿದ್ರೆ ಕೇರ್ಲೆಸ್ಸಾಗಿ ಪ್ಯಾಕ್ ಮಾಡಿದ್ದಾರೆ. ಇದು ಸಿಗೆ ಇಷ್ಟ ಆಗ್ತಿಲ್ಲ. ನಿನಗೇನು ಬುದ್ಧಿ ಇಲ್ವಾ? ನಿಮ್ಮ ಮನೇಲಿ ತಾನೇ ಈ ಕ್ಯಾಟ್ರಿಂಗ್ ಸರ್ವಿಸ್ನ ನಡೆಸ್ತಾ ಇದ್ದೀರಾ, ಅವರಿಗೂ ಬುದ್ಧಿ ಇಲ್ವಾ? ಸ್ವಲ್ಪನೂ ಕ್ವಾಲಿಟಿ ಇಲ್ಲ, ಇದನ್ನ ಯಾರಾದರೂ ಊಟ ಮಾಡ್ತಾರಾ ಅಂತ ಮಾತಾಡ್ತಾ ಇದ್ದಾನೆ. ತುಂಬ ಟೈಮ್ ಸೈಲೆಂಟ್ ಆಗಿದ್ದ ಶಂಕೈ ದಿಢೀರಂತ ಗಾಂಡಾಗಿ ಬದಲು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವನ ಹತ್ರ ಯಾರೂ ಎದುರು ಮಾತಾಡಿರಲ್ಲ, ಅದು ಒಂದು ಹುಡುಗಿ ಎದುರು ಮಾತಾಡ್ತಿದ್ದಾಳೆ ಅಂತ ಕೋಪ ಬರುತ್ತೆ. ಸಿಗೆ ಕೈಯಲ್ಲಿ ಇಟ್ಕೊಂಡಿರೋ ಫುಡ್ ಪಾರ್ಸಲ್ನ ಹಾಗೆ ಶಂಕೈ ಫೇಸ್ ಮೇಲೆ ಫುಡ್ ಪಾರ್ಸಲ್ನ ಎಸಿತಾನೆ. ಇಷ್ಟು ನಡೆದ ಮೇಲೂ ಇವಳು ಫುಲ್ ಸ್ಯಾಡ್ ಆಗ್ತಾಳೆ. ಇವನು ಒಂದು ಸಾರಿ ಕೂಡ ಕೇಳಿಲ್ಲ. ಹಾಗೆ ಅಸಲ್ಟಾಗಿ ಅಲ್ಲಿಂದ ನಡ್ಕೊಂಡು ಹೋಗ್ತಾನೆ. ಶಂಕೈಯು ಏನು ಮಾತಾಡದೆ ಸೈಲೆಂಟಾಗಿ ಅಲ್ಲಿಂದ ಹೋಗ್ತಾಳೆ. ಆಲ್ರೆಡಿ ಇವಳೇ ಅಪ್ಸೆಟ್ ಆಗಿದ್ದಾಳೆ. ಇವಳನ್ನು ತಕರಾರು ಮಾಡೋ ಥರ ಇಬ್ಬರು ಹುಡುಗರು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಆ ಕಡೆ ನಡ್ಕೊಂಡು ಬರೋಲ್ಲಿ ಶಂಕೈನ ನೋಡಿ ಇಬ್ಬರು ಹುಡುಗರನ್ನು ವಾರ್ನ್ ಮಾಡಿ ಶಂಕೈನ ಸೇಫಾಗಿ ಕರ್ಕೊಂಡು ಹೋಗ್ತಾನೆ. ಅವಳ ಫೇಸ್ನ ಕ್ಲೀನ್ ಮಾಡೋದಕ್ಕೆ ಕೈಯಲ್ಲಿರೋ ಕರ್ಚೀಫ್ನ ಕೊಡ್ತಾನೆ. ಇವತ್ತು ನಡೆದಿರೋ ಇನ್ಸಿಡೆಂಟ್ನ ನೆನೆಸ್ಕೊಂಡು ಶಂಕೈ ಒಂದು ಪಕ್ಕ ಅಳ್ತಾ ಇದ್ದಾಳೆ. ಈ ಥರ ಅಳ್ತಾ ಇರೋದನ್ನ ನೋಡಿ ಲೀಗೆ ಸಖತ್ ಬೇಜಾರಾಗಿ ಇಷ್ಟ ಆಗ್ತಾ ಇರಲಿಲ್ಲ. ಅವನು ಬೇರೊಬ್ಬರನ್ನ ಈಸಿಯಾಗಿ ನಗಿಸ್ತಾನೆ ಅಲ್ವಾ, ಹೋಗಿ ನೆಲದಲ್ಲಿ ತಲೆ ಕೆಳಗಡೆ ಮಾಡಿ ಇವಳ ಹತ್ರ ಮಾತಾಡ್ತಾ ಇದ್ದಾನೆ. ಈ ಥರ ಚಿಕ್ಕ ಪ್ರಾಬ್ಲಮ್ಗಳು ಇರುತ್ತೆ. ಇದನ್ನ ನಿಲ್ಲಿಸ್ಬೇಕು ಅಂದರೆ ನಂತರ ನಿಲ್ಲೋಕ್ಕೆ ಪ್ರಾಕ್ಟೀಸ್ ಮಾಡು, ಹಿಂಗೆ ಮಾತಾಡಿ ಇವಳ ಹತ್ರ ಮೋಟಿವ್ ಮಾಡಿ ಕಳಿಸ್ತಾನೆ. ಲಾಸ್ಟಾಗಿ ಅದೇ ತಪ್ಪಾಗಿ ಹೋಗುತ್ತೆ. ಶಂಕೈಗೆ ಪ್ರಾಬ್ಲಮ್ ಆಗಿರೋದು ಯಾರು ಹೇಳಿ, ಹಸಿ ತಾನೇ ಪ್ಲ್ಯಾನ್ ಮಾಡಿ
ಕಾಲೇಜಿಗೆ ಬಂದು ಹೋಗಿ ಒಂದು ಕಿಕ್ಕನ್ನ ಬಿಡ್ತಾಳೆ. ಈ ಕಿಕ್ನ ಸ್ಲೋ ಮೋಷನಲ್ಲಿ ತೋರಿಸ್ತಾ ಇದ್ದಾರೆ. ಕಿಕ್ ಇಸ್ಕೊಂಡಿದ್ದೆ ಹಾಗೆ ಜ್ಞಾನ ತಪ್ಪಿ ಕೆಳಗಡೆ ಬೀಳ್ತಾನೆ. ಆ ಸಿಗೆ ಹೊಡೆದ್ಮೇಲೆ ಶಂಕೈಗೆ ಇವಾಗ ಅವಳ ಮನ್ಸಿಗೆ ನೆಮ್ಮದಿ ಆಗ್ತಾ ಇದೆ. ಒಂಥರ ರಿಲ್ಯಾಕ್ಸಾಗಿ ಫೀಲ್ ಮಾಡ್ತಾ ಇದ್ದಾಳೆ. ಇದುವರೆಗೂ ಕಾಲೇಜಲ್ಲಿ ಇರೋರು F4 ಗ್ರೂಪ್ನ ನೋಡಿ ಹೆದ್ರುಕೊಂತಾಂದೇ ಇದ್ದರು. ಒಂದು ಹುಡುಗಿ ಒಬ್ಬಳೇ ಹೋಗಿ ಆ ಗ್ರೂಪ್ ಲೀಡರ್ನೇ ಹೊಡೆದಿದ್ದಾಳೆ ಅಂತ ಗೊತ್ತಾಗಿದೆ. ಎಲ್ಲರೂ ಶಂಕೈನ ಬೇರೆ ಲೆವೆಲ್ಗೆ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೀನ ಫ್ರೆಂಡ್ಸ್ ಈ ಥರ ಒದೆ ತಿಂದಿದ್ದಾನೆ ಅಂತ ಗಾಂಡೇರ್ಸೋ ಥರ ಮಾಡ್ತಾ ಇದ್ದಾರೆ. ಶಂಕೈಗೆ ಅಲ್ಲಿ ಇಂದು ಬಂದು ಅವತ್ತೊಂದು ಖರ್ಚೀಫ್ ಕೊಟ್ಟಿದ್ದ ಅಲ್ವಾ, ಅದನ್ನ ರಿಟರ್ನ್ ತೊಗೊಂಡು ಹೋಗಿ ಕೊಡೋಣ ಅಂತ ಹೋದರೆ ಅವನೊಂಥರ ಮಾತಾಡ್ತಾ ಇದ್ದಾನೆ. ಇದು ನನಗೇನು ಬೇಕಾಗಿಲ್ಲ, ನಿನಗೆ ಹೆಲ್ಪ್ ಮಾಡೋಕ್ಕೆ ಅಂತ ಕೊಟ್ಟೆ. ನಿನ್ನ ಸಿಚುವೇಷನಲ್ಲಿ ಯಾವುದೇ ಹುಡುಗಿ ಇದ್ದಿದ್ರು ನಾನು ಇದನ್ನೇ ಮಾಡ್ತಾಯಿದ್ದೆ ಅಂತ ಆ ಖರ್ಚೀಫ್ನ ಇಸ್ಕೊಳ್ದೆ ಅಲ್ಲಿಂದ ಹೋಗ್ತಾನೆ. ಸೊ ಇವತ್ತಿನ ಡ್ರಾಮಾ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್, ಲವ್ ಯು.